ವಿಸ್ಮಯಗಳ ಅಖಾಡ ಶಬಾಷ್ ಇಂಡಿಯಾ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ರಾಜೇಶ್. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ನೀವೆಲ್ಲ ಗಮನಿಸಿರಬಹುದು, ನಮ್ಮಲ್ಲೆಲ್ಲ ಒಂದು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿಬಿಟ್ಟಿದೆ. ಐ ಮೀನ್ ಡಯಟ್ ಕಾನ್ಷಿಯಸ್ ಜಾಸ್ತಿ ಆಗಿದೆ. ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಆ್ಯಂಡ್ ಕ್ಯಾಲೋರಿ ಕೌಂಟ್ ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಎಲ್ಲರಿಗೂ ಪ್ರಾಯಶಃ ಗೊತ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ಹಸಿ ತರಕಾರಿಗಳನ್ನ ತಿನ್ನೋದ್ರಿಂದ ದೇಹಕ್ಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಅದು ಏನು ಬೇಕಾದರೂ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲೆಕೋಸು ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಆದರೆ ರಾಮನಗರದ ಬಿಡದಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಬರೀ ಹಸಿ ತರಕಾರಿ ತಿನ್ನೋದಷ್ಟೇ ಅಲ್ಲ, ಹಸಿ ಹಸಿಯಾಗಿ ಇನ್ನು ಏನೇನೋ ತಿಂತಾರೆ. ನೋಡಿದ್ರೆ ಖಂಡಿತ ನಿಮಗೆ ಶಾಕ್ ಆಗುತ್ತೆ. ಬನ್ನಿ ನೋಡೋಣ. ಸಾಧಕರಿದ್ದಾರೆ, ಅವರು ಇಲ್ಲಿರೋ ಯಾವುದೇ ತರಕಾರಿ ಆಗ್ಲಿ ಹಸಿ ತಿಂತಾರೆ. ಯು ನೇಮ್ ಇಟ್ ಅಂಡ್ ಯು ವಿಲ್ ಈಟ್ ಇಟ್. ಸೊ ಅಂತ ಒಬ್ರು ಸಾಹಸಿನ ಕರೆಯೋಣ. ಅವರು ಹೇಗೆ ಈ ತರಕಾರಿ ಎಲ್ಲ ತಿಂತಾರೆ ನೋಡೋಣ ಬನ್ನಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಅಂತ. ನನ್ಗೆ ಪಿಸ್ಸು ಅಂತ ಗುರುತಿಸ್ತಾರೆ ನಮ್ಮೂರಲ್ಲಿ. ಓಕೆ, ಸೊ ಮೊಹಮ್ಮದ್ ಯೂಸುಫ್ ಅವರು ನಮ್ ಜೊತೆ ಇದ್ದಾರೆ ಇವತ್ತು. ಸರ್, ಇವಾಗ ಇಲ್ಲಿ ಇಷ್ಟೊಂದು ತರಕಾರಿ ಇದೆ, ನೀವ್ ಯಾವ್ದನ್ನ ತಿನ್ಬೇಕಂತಿದ್ರೆ ಎಲ್ಲಾನು ತಿಂತೀರಾ? ಎಲ್ಲವನ್ನೂ ತಿಂತೀವಿ, ಅದೇನಿಲ್ಲ. ಓಕೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಬೆಂಡೆಕಾಯಿ. ಕಾರೆ ಮುಳ್ಳನ್ನು ಬಿಡ್ತಿಲ್ಲ, ತಿಂತಿದ್ದಾರೆ. ಯಾವುದೇ ಮುಳ್ಳಿನ ಗಿಡ, ಸೊಪ್ಪನ್ನ ಕೊಟ್ಟರು ಸರಾಗವಾಗಿ ತಿಂತಾರೆ ಯೂಸುಫ್. ಕಹಿ ಇರೋ ಬೇವಿನ ಸೊಪ್ಪನ್ನು ಕೂಡ ತಿಂತಿದ್ದಾರೆ. ದನ ಕರುಗಳು ತಿನ್ನೋ ಹುಲ್ಲನ್ನು ಸಹ ತಿಂತಾ ಇದ್ದಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವನ್ ಮುಳ್ಳಿನ ಗಿಡಗಳನ್ನೂ ತಿನ್ಬಿಟ್ಟಿದ್ದಾರೆ ಅಷ್ಟು ಸಲೀಸಾಗಿ. ನಂಗಂತೂ ತುಂಬಾ ಆಶ್ಚರ್ಯ ಆಯ್ತು ನೋಡಿ. ಇಷ್ಟೇ ಅಲ್ಲ, ತರಕಾರಿ ಅಷ್ಟೇ ಅಲ್ಲ, ನೆಕ್ಸ್ಟ್ ನೋಡಿದ್ರೆ ನೀವು ಭಯ ಪಟ್ಕೊಂಡ್ಬಿಡ್ತೀರಾ. ಮೀನು, ಚಿಕನ್ ಎಲ್ಲ ಹಸಿ ಇದೆ. ಸೊ ಬನ್ನಿ ಅದನ್ನ ಹೇಗ್ ತಿಂತಾರಂತ ನೋಡೋಣ. ಹ್ಯಾಟ್ಸ್ ಆಫ್ ಟು ಯುವರ್ ಟ್ಯಾಲೆಂಟ್. ನಿಜವಾಗ್ಲೂ ಇದೆಲ್ಲ ತಿನ್ನೋದು ಸುಲಭದ ಮಾತಲ್ಲ. ನಿಮ್ಮ ಈ ಸಾಧನೆಗೆ ನಮ್ಮ ಕಡೆಯಿಂದ ಒಂದು ನೆನಪಿನ ಕಾಣಿಕೆ.